ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇದರಿಂದ ಆಸೆ ಸಂಚಿಕೆ ಧಾರಾವಾಹಿ ಏನಾಗಿದೆ ನೋಡೋಣ ಬನ್ನಿ. ಇತ್ತ ಹೂವೆಲ್ಲನೂ ಕೂಡ ಮಾರ್ಕೆಟ್ ಇಂದ ತಗೊಂಡ್ ಬರ್ತಾರೆ. ತಗೊಂಡ್ ಬಂದ್ಮೇಲೆ ಅವಳು ಹೂವಿನ ಮಾರ್ಕೆಟ್ ತಂದಿದ್ದೀರಿ, ಇದನ್ನ ಕಲಸಿ ಪಾಳ್ಯನ ಅಂತ ಹೇಳಂತಾಳೆ. ಸರಿ, ಆದ್ರೂ ರಂಗನಾಥ್ ಅವರು ಒಳಗೆ ಕಟ್ಬಿಡು, ಬಾಡೋಗ್ತವೆ ಅಂತ ಹೇಳಿ ಒಳಗ್ ತಗೊಂಡ್ ಬಂದು ಎಲ್ಲ ಡೈನಿಂಗ್ ಟೇಬಲ್ ಎಲ್ಲ ಬಂದ್ರಕ್ಕ ಬನ್ನಿ ಇಲ್ಲಿ, ಬರಮ್ಮ ಇಲ್ಲಿ ಅಂತ ಹೇಳಿ ಕರಿತಾರೆ. ಇಬ್ರು ಕೂಡ ಕರೆದ್ಬಿಟ್ಟು ಎಲ್ರು ಅಲ್ಲಿ ಟೇಬಲ್ ಎಲ್ಲ ಸರಕ್ಸ್ಬಿಟ್ಟು ಚೇರ್ ಎಲ್ಲ ಅಲ್ಲಿ ವ್ಯವಸ್ಥೆ ಮಾಡ್ಕೊಡ್ತಾರೆ ಹೂ ಕಟ್ಟಕ್ಕೆ. ಆಮೇಲೆ ಇತ್ತ ಶಾಂತಿ ಇದ್ದೋಳು, ನಮ್ಮ ಮನೇಲಿ ನನ್ನನ್ನ ಹೂ ಸಾಕಿದ್ರು, ಇವಳು ನನ್ನನ್ನ 20 ರೂಪಾಯಿ ಮಾರಕ್ ಬಿಡ್ತಾಳೆ ಅಂತ ಅಂತಾಳೆ. ಅದಕ್ಕೆ ಮನೋಜ ಇದ್ದನು, ಅಮ್ಮ ನಿನ್ ಬೆಲೆ ಬರೀ 20 ರೂಪಾಯಿನ ಅಂತ ಅಂತಾನೆ. ನಿನ್ ಲೆವೆಲ್ ಅಷ್ಟಲ್ಲಮ್ಮ, ಇವ್ರು ಯಾರಮ್ಮ ಒಳಗ್ ಬಿಟ್ಟಿದ್ದು, ನಂಗಂತೂ ತುಂಬಾ ಡಿಸ್ಟರ್ಬ್ ಆಗ್ತಿದೆ. ನನ್ ನೋವೇನು ಅಂತ ಈ ಜನ್ಮದಲ್ಲಿ ನಿಂಗೆ ಅರ್ಥ ಆಗಲ್ಲ ಕಣ. ಅಲ್ಲಿ ಬಂದಿರೋ ಹೆಂಗಸರುಗಳು ಸ್ವಲ್ಪನೂ ಮರ್ಯಾದೆನೆ ಕೊಡ್ತಾ ಇಲ್ಲ ಕಣೋ, ನನಗೆ ಮರ್ಯಾದೆ ಕೊಡದೆ ಮಾತಾಡ್ತಾರೆ. ಲೈ ಮನೋಜ, ಬಾರೋ ಇಲ್ಲಿ ಕೆಲಸ ಮಾಡ್ತಾ ಇಲ್ವಾ, ಬಾಯ್ಲಿ ಒಂಚೂರು ಕೈ ಹಾಕೋ, ಬಾಯ್ಲಿ ಅಲ್ಲಾಕ್ ನಿಂತಿದೀಯಾ, ನಾನಾ? ನೀನೇ ಮತ್ತೆ ಬಾಯ್ಲಿ ಅಂತ ಅಂತಾರೆ. ಶಾಂತಿ ಹೋಗು ಅಂತ ಕಳಿಸ್ತಾರೆ. ಸುಮ್ಮನೆ ನಿಂತ್ಕೊಂಡು ನೋಡ್ತಾರೆ. ಚಿಕ್ಕನಿಂದ ಏನು ಮಾಡಿದ್ರೆ ಅಭ್ಯಾಸ ಆಗ್ಬಿಟ್ಟಿದೆ ಇವನಿಗೆ ಅಂತ ಹೇಳಿ ರಂಗನಾಥ್ ಅವ್ರು ರೇಗ್ತಾರೆ. ಆನಂತರ ಡೈನಿಂಗ್ ಟೇಬಲ್ ನ ಎತ್ತಿಡ್ತಾರೆ ಇಬ್ರು ಸೇರಿ. ಅಪ್ಪ ನೀನ್ ಕೂತ್ಕೊಪ್ಪ, ಎಲ್ಲ ನೋಡ್ಕೋತೀವಿ ಅಂತ ಅಂತಾನೆ. ಮನೋಜ್ ಹಂಗೆ ಎತ್ತಕ್ಕೆ ಆಗೋದಿಲ್ಲ, ಶಕ್ತಿನೇ ಇಲ್ವೇನು ನಿನಗೆ? ಹೂ ಮಾಯೆ ಅಷ್ಟೇ ಅಂತ ಅಂದ್ರೆ ಏನಕ್ಕೂ ಲಾಯಕ್ಕಿಲ್ಲ, ಆಗತ್ತೆ ಎತ್ತ ಅಂತ ಹೇಳಿ ಅಂತಾರೆ. ಸರಿ, ಎತ್ಕೊಂಡು ಹೋಗತ್ತ ಇಡ್ತಾರೆ. ಇಟ್ಮೇಲೆ ಎಲ್ಲ ಜಮಖಾನ ಹಾಸಿ ಹೂ ಕಟ್ಟಕ್ಕೆ ಸಿದ್ಧತೆ ನಡೆಸ್ತಾರೆ. ಎಲ್ಲ ಖುಷಿಯೋ ಖುಷಿ. ಮನೋಜಿಗೆ ಮಾತ್ರ ಅದು ಎತ್ತಿದ್ದೇ ಒಂದು ದೊಡ್ಡ ಭಾರ ಅನ್ನೋ ರೀತಿನಲ್ಲಿ ವರ್ತಿಸ್ತಾನೆ. ನಂತರ ರಂಗನಾಥ್ ಅವರು ಸೋಫಾ ಮೇಲೆ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಶಾಂತಿ ಮನೋಜ ಈ ಕಡೆ ನಿಂತಿರ್ತಾರೆ. ಅದಕ್ಕೆ ಸೂರ್ಯ, ಅಪೋ ಮನೆ ಪೂರ್ತಿ ಮಲ್ಲಿಗೆ ಪರಿಮಳ ತುಂಬಿ ಘಮ ಅಂತ ಐತಲ್ಲಪ್ಪ, ಸಖತ್ ಐತೆ ಅಲ್ವಾ ಅಪ್ಪ, ನಮ್ ಮನೆ ಒಂಥರ ಲಾಲ್ಬಾಗ್ ತರ ಆಗಿದೆ ಅಲ್ವಪ್ಪ. ಅದಕ್ಕೆ ಶಾಂತಿ ಇದ್ದವಳು, ಆಗುತ್ತೆ ಲಾಲ್ಬಾಗು ಆಗುತ್ತೆ, ಜಲಿಯನ್ ವಾಲಾಬಾಗು ಆಗುತ್ತೆ. ಆಮೇಲೆ ಶಾಂತಿ ಬಂದು ಸೂರ್ಯನ್ಗೆ ತಗೊಳ್ಳಿ ಅಂತ, ಏನಮ್ಮ ಇದು 300 ರೂಪಾಯಿ ಇದೆ, 290 ಹೇಳಿದ್ದು, ಹಂಗಲ್ಲ 6 ತಗೊಬ್ರಕ್ ಸಹಾಯ ಮಾಡಿದ್ರಲ್ಲ ಅದಕ್ಕೆ. ನೋಡಪ್ಪ, ನಿನ್ ಸೊಸೆ ನನಗೆ ಟಿಪ್ಸ್ ಕೂಡ ಬೆಳೆದ್ಬಿಟ್ಟಿದ್ದಾಳೆ, ನ್ಯಾಯವಾಗಿ ನಿನ್ಗೆ ಸೇರ್ಬೇಕಾದ ದುಡ್ಡು ಸೇರಿದೆ ಬಿಡು. ರೀ ಮತ್ತೆ ಹೋಗಿ ಇನ್ನೊಂದು ಲೋಡ್ ಹೂ ತರ್ಬೇಕು ನೋಡಿರಿ. ಸರಿ ಅಪ್ಪ, ನಾನು ಹೋಗಿ ಇನ್ನೊಂದು ಲೋಡ್ ಹೂ ತಗೊಬರ್ತೀನಿ ಅಂತಾರೆ. ಸರಿ ಕಣ, ಹೋಗ್ಬಾರಪ್ಪ ಅಂತಾನೆ. ಅಕ್ಕಂದ್ರ ನಾಳೆ ಬೆಳಗ್ಗೆ 8 ಗಂಟೆಗೆ ಮುಹೂರ್ತ, ಅಷ್ಟ್ರಲ್ಲಿ 500 ಆದ್ರೂ ರೆಡಿ ಇರ್ಬೇಕೆಲ್ಲ ರೆಡಿ ಇರುತ್ತಲ್ಲ. ಹೋಗಿ ಅಪ್ಪ, ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಂತಾರೆ. ಥ್ಯಾಂಕ್ಸ್ ಕಣ್ರಕ್ಕ ಅಂತ ಅಂತಾನೆ. ಬರ್ತೀನಪ್ಪ ಅಂತ ಅಂತಾರೆ. ಹುಷಾರ್ ಕಣೋ, ಜೋಪಾನಾಗ್ ಹೋಗು, ಜೋಪಾನಾಗ್ ಬಾ ಅಂತ ಹೇಳ್ತಾರೆ ರಂಗನಾಥ್ ಅವರು. ಆಮೇಲೆ ಹಂಗಂದ್ಮೇಲೆ ಅಷ್ಟರಲ್ಲಿ ಎಲ್ರು ಕೂಡ ಹೂ ಕಟ್ಟಕ್ಕೆ ಶುರು ಮಾಡ್ತಾರೆ. ಶ್ರುತಿಗಂತೂ ಖುಷಿಯೋ ಖುಷಿ, ಬರ್ತಿದ್ದಂಗೆ ಗಮ್ ಅನ್ನತ್ತಲ್ಲ ಅಂತ ಅಂತಾರೆ. ಆಮೇಲೆ ಶ್ರುತಿ ಖುಷಿಯಾಗಿ ಬಂದು ಹೂ ಕಟ್ಟಕ್ಕೆ ಅಂತ ಪ್ರಯತ್ನ ಪಡ್ತಾಳೆ. ಬರುದೇ ಇಲ್ವಲ್ಲ ಕಟ್ಟಕ್ಕೆ ಅಂತ ಅಂತಾಳೆ. ಸೂರ್ಯ ಇದ್ದನು, ಅಮ್ಮ ಹೂವೆಲ್ಲ ಹಾಳು ಮಾಡ್ಬಿಟ್ಟಿಯಾ, ಸುಮ್ನಿರು ಬೇಡ. ಈಗ ನೋಡು, ಯಾರು ಯಾವ ಕೆಲಸ ಮಾಡ್ಬೇಕು ಆ ಕೆಲಸನೇ ಮಾಡ್ಬೇಕು. ಈಗ ನೀನ್ ಡಬ್ ಮಾಡ್ತೀಯಲ್ವಾ, ಇವ್ರ ಕೆಲ್ ಡಬ್ ಮಾಡ್ಸಿದ್ರೆ ಬರುತ್ತಾ? ಅದೇ ತರ ಇವ್ರ ಕೆಲ್ಸ ನಿನಗ್ ಬರೋಲ್ಲ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಮಾವ ಹಂಗೇನಿಲ್ಲ, ಮೀನವರು ಚೆನ್ನಾಗಿ ರೆಕಾರ್ಡ್ ಮಾಡ್ತಾರೆ. ಅವತ್ತು ಎಷ್ಟ್ ಚೆನ್ನಾಗಿ ರೆಕಾರ್ಡ್ ಮಾಡಿದ್ರು ಗೊತ್ತಾ, ಒಂದೇ ದಿನಕ್ಕೆ ಓಕೆ ಆಗೋಯ್ತು, 1 ಟೇಕ್ಗೆ ಅಂತ ಅಂತಾರೆ. ಹೌದಾ, ಏನು ಮಮ್ಮಿನ ಈ ವಿಷಯ ಗೊತ್ತೇ ಇಲ್ಲ ಅಂದ್ರೆ. ಹೌದಪ್ಪ, ಅದಕ್ಕೆ ಚೆನ್ನಾಗ್ ಮಾತಾಡ್ತಾರೆ ಅಂತ ರವಿನೂ ಹೇಳ್ತಾನೆ. ಇದೆಲ್ಲ ನಡೆದಿದ್ಯಾ, ಇದ್ಯಾವಾಗ ನಡೀತು ಎಲ್ಲ ಅಂತೇಳಿ ಶಾಂತಿ ಅಂತ. ಇದೇನಮ್ಮ ನನ್ಗೆ ಈ ವಿಷಯ ಹೇಳಲೇ ಇಲ್ಲ ಅಂತ ಶಾಂತಿ ಅಂತ. ಹೌದತ್ತೆ, ಅದ್ ಯಾವ ತರ ಅಂದ್ರೆ ಅತ್ತೆಗೆ ತುಂಬಾ ಘಾಟಿ ಅತ್ತೆ, ತುಂಬಾನೇ ಕಾಟ ಕೊಡ್ತಾ ಇರ್ತಾಳೆ. ಅವ್ರಿಗೆ ತಿರುಗ್ ಬಿದ್ದು ಮಾತಾಡ್ಬೇಕು, ಅದನ್ನೇ ರೆಕಾರ್ಡ್ ಮಾಡಿದ್ದು. ಕೋಪದಿಂದ ಬೈದ್ರು ಗೊತ್ತಾ, ಮೊದಲನೇ ಸರಿ ಮಾಡ್ತಾ ಇದಾರೆ ಅಂತ ಅಂದ್ರೆ ಇಲ್ಲ ಅಂತ ಶ್ರುತಿ ಅಂದ್ರೆ. ಅದಕ್ಕೆ ಮತ್ತೆ ಈ ತರ ಬೈದಿದ್ದಾಳೆ, ನನ್ನನ್ನೇ ನೆನ್ಸ್ಕೊಂಡ್ ಬೈದಿರ್ತಾಳೆ ಬಿಡು ಅಂತ ಅಂತಾರೆ. ನೇರವಾಗಿ ಬೈಯಕ್ಕಾಗಲ್ವಲ್ಲ, ಅದಕ್ಕೆ ಅಲ್ಲಿ ಬೈಕೊಂಡಿದ್ದಾಳೆ ಅಕ್ಕ ಅಲ್ವಕ್ಕ ಅಂತ. ಹಂಗೇನಿಲ್ಲ ಸುಮ್ಮನಿರು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಎಲ್ಲ ಹೊಟ್ಟೆ ಹಸಿವಾಗ್ತಾ ಇದೆ, ಏನ್ ಮಾಡೋದು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ನೀವ್ ಹೋಗ್ರಿ ಹೋಟೆಲಲ್ಲಿ ಊಟ
ತಗೊಂಡ್ ಬಂದ್ರ ಪರೋಟ ತಂದ್ಬಿಡಿ ಅಂತ ಹೇಳಿ ಮೀನಾ ಅಂತಾಳೆ. ಅದನ್ನೆಲ್ಲ ತಿಂದ್ರೆ ಹೊಟ್ಟೆ ಕೆಡುತ್ತೆ, ನಾನೇ ಮಾಡ್ತೀನಿ ಅಂತ ರವಿ ಅಂತಾನೆ. ಇಷ್ಟೊಂದ್ ಜನಕ್ಕೆ ಹೇಗ್ ಮಾಡ್ತೀಯ ರವಿ ಅಂತ ಹೇಳಿ ಮೀನಾ ಕೇಳ್ತಾರೆ. ಹೋಟೆಲಲ್ಲೇ ಮಾಡ್ತೀನಿ ಅಂತ, ಇಲ್ಲಿ ಮಾಡಕ್ಕಾಗಲ್ವಾ, ನಾನೇ ಮಾಡ್ತೀನಿ ಅಂತ ರವಿ ಹೇಳ್ತಾನೆ. ಎಲ್ರಿಗೂ ಕಿಚಡಿ ಓಕೆನಾ ಅಂದಾಗ, ಓ ನಂಗಂತೂ ಓಕೆ ಅಂತ ಎಲ್ರು ಹೇಳ್ತಾರೆ. ನನಗ್ ಬೇಡ, ಅದೇನೋ ಚೆನ್ನಾಗಿಲ್ಲ, ಬೇಡ ಕಣೋ ಅಂತ ಮನೋಜ್ ಅಂತಾನೆ. ಏನ್ ಮಾಡಕ್ ಚೆನ್ನಾಗಿರುತ್ತೆ, ಸುಮ್ನಿರೋ ಅಂತ ಹೇಳಿ ಶಾಂತಿ ಕೂಡ ಹೇಳ್ತಾರೆ. ನನಗೆ ಮತ್ತೆ ನನ್ನ ಹೆಂಡತಿ ರೋಹಿಣಿಗಂತೂ ಬೇಡ, ನಾವ್ ಆರ್ಡರ್ ಮಾಡ್ಕೊಂಡ್ ತರ್ಸ್ಕೊಂಡ್ ತಿಂತೀವಿ ಅಂತ ಹೇಳಿ ಮನೋಜ್ ರೋಹಿಣಿ ಹೇಳ್ತಾರೆ. ಖಂಡಿತ ಬೇಡವಾ, ಒಂದೇ ಸಲ ತಿಂದ್ ನೋಡಿ ಅಂತಂದ್ರೆ, ಇಲ್ಲ ಬೇಡ ಅಂತ ಹೇಳ್ತಾನೆ. ಸರಿ ಎಲ್ರಿಗೂ ಹೋಗಿ ಮಾಡ್ಕೊ ಬರ್ತೀನಿ ಅಂತ ಹೇಳಿ ರವಿ ಎಲ್ಲಾನು ಸಿದ್ಧತೆ ಮಾಡ್ಕೋತಾ ಇರ್ತಾನೆ. ಅಷ್ಟ ಸೂರ್ಯನು ಹೋಗಿ ಸಹಾಯ ಮಾಡ್ತಾನೆ. ಬೇಗ ಬೇಗ ಎಲ್ಲ ಮಾಡಿ ಬಿಸಿ ಬಿಸಿ ಕಿಚಡಿ ತಗೊಳ್ಳಿ ರೆಡಿ ಅಂತ ಹೇಳ್ತಾ ಇರ್ತಾರೆ. ಎಲ್ಲ ಗಮ್ಮ ಅಂತ ಐತೆ, ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಎಲ್ಲ ತಿಂತಾರೆ. ನೀನ್ಯಾಕೋ ಸುಮ್ಮನಿದ್ಯಾ ಅಂತ ಮನೋಜನ್ ಕೊಡಕ್ ಹೋಗ್ತಾನೆ ಕಿಚಡಿನ. ಅಯ್ಯೋ ಬಿಸಿ ಬಿಸಿ ಗಮ್ಮ ಅಂತಿದ್ದೆ ಕಣೋ, ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ ಅಂತ ಮನೋಜ್ ಅಂತಾನೆ. ಹೌದು ಕಣೋ, ಗೋಡಂಬಿ ಎಲ್ಲ ಹಾಕ್ ಮಾಡಿದೀನಿ ತಗೊಳ್ಳೋ ಅಂತೇಳಿ ಮನೋಜ್ ತಿನ್ನಕ್ಕೆ ಅಂತ ಹೋಗ್ತಾನೆ. ರೋಹಿಣಿ ಮುಖ ನೋಡ್ಬಿಟ್ಟು ಸುಮ್ನೆ ಆಗ್ಬಿಡ್ತಾನೆ. ಅದಕ್ಕೆ ಯಾಕೆ ಸುಮ್ನೆ ಇದೀರ, ತಗೊಳ್ಳಿ, ಕಿಚಡಿ ನಂಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾಳೆ. ಅಯ್ಯೋ ಅವ್ರು ತಿನ್ಲಿಲ್ಲ ಅಂದ್ರೆ ಏನಂತೆ, ನಾವೇ ಇನ್ನೊಂದ್ ಟ್ರಿಪ್ ತಿಂದ್ರಾಯ್ತು ಬಾರು ಅಂತ ಹೇಳಿ ಸೂರ್ಯ ಕರ್ಕೊಂಡ್ ಹೋಗ್ತಾನೆ. ತುಂಬಾ ಚೆನ್ನಾಗಿದೆ ಕಣೋ, ಎಷ್ಟ್ ಚೆನ್ನಾಗ್ ಮಾಡಿದ್ಯಾ, ಈ ಟೇಸ್ಟ್ ಎಲ್ಲೂ ಕೂಡ ತಿಂದಿಲ್ಲ ಅಂತ ಎಲ್ರು ಅಂತಾರೆ. ಆನಂತರ ಕನಕ ಕೂಡ ಶೇಕ್ ಹ್ಯಾಂಡ್ ಮಾಡ್ತಾಳೆ. ಶಾಂತಿ ಕೋಪ ಮಾಡ್ಕೊಂಡು, ಶ್ರುತಿ ಸುಮ್ನೆ ಕೂತಿದ್ದಾಳಲ್ಲ, ಯಾಕೆ ಈ ತರ ಟೇಸ್ಟ್ ಯಾವತ್ತೂ ತಿಂದಿಲ್ಲ ಅಂತ ಕನಕನಾಗ. ಎಷ್ಟೋ ಸಲ ನಿಮ್ ಮನೇಲಿ ಮಾಡ್ಕೊಂಡಿದ್ದಾನೆ, ಅವತ್ ಮಾಡ್ಕೊಟ್ಟೇ ಇರ್ಲಿಲ್ವಾ, ಯಾವತ್ತು ತಿಂದೇ ಇಲ್ವಾ ಅಂತ ರವಿ ಅಂತಾರೆ. ಈ ತರ ಸ್ಪೆಷಲ್ ಆಗಿರೋ ಕಿಚಡಿ ತಿಂದಿಲ್ಲ ಅಂತ ಹೇಳ್ತಾಳೆ. ರವಿ ಮತ್ತೆ ಕನಕ ಖುಷಿಯಾಗಿ ಮಾತಾಡೋದು ನೋಡಿ 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 ಅದಕ್ಕೋಸ್ಕರನೇ ನಾನು ರವಿ ಸೆಲೆಕ್ಟ್ ಮಾಡಿ ಮದ್ವೆ ಆಗಿದ್ದು. ಇಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತಾರಲ್ವಾ, ನನಗಂತೂ ಆಗಾಗ ವೆರೈಟಿ ಅಡ್ಗೆ ಮಾಡ್ತಾರಪ್ಪ, ಅದಕ್ಕೆ ತುಂಬಾ ಇಷ್ಟಪಟ್ಟೆ ನಾನು ಮದ್ವೆ ಆಗಿದ್ದ ಶ್ರುತಿ ಅಂತಾಳೆ. ಅಯ್ಯೋ ನಿನ್ನ ಸುಮ್ಮನಿರು, ಏನೇನೋ ಅನ್ಕೋತಾರೆ ಅಂತೇಳಿ ಮಾತಾಡ್ತಾ ಇರ್ತಾನೆ ರವಿ. ಶ್ರುತಿ ನಿನ್ ಜೊತೆ ಮಾತಾಡ್ಬೇಕಿತ್ತು, ಬಾಯ್ಲಿ ಅಂತೇಳಿ ಶಾಂತಿ ಎಳ್ಕೊಂಡು ಹೋಯ್ತಾಳೆ. ಯಾಕತ್ತೆ ಏನಾಯ್ತು, ನೋಡ್ದ ಕನಕ ಹೇಗಾಡ್ತಾ ಇದ್ದಾಳೆ, ನಿನ್ಗೇನು ಸ್ವಲ್ಪನೂ ಅನ್ನಿಸ್ಲೇ ಇಲ್ವಾ, ಏನಾಯ್ತು, ಮಾಮೂಲಿಯಾಗಿ ಮಾತಾಡಿದ್ರಲ್ಲ ಅತ್ತೆ. ಅವರೆಲ್ಲ ಸರಿ ಇಲ್ಲಮ್ಮ, ಹಾಗೇನೆ ಹುಡುಗನ್ ನೋಡ್ಬಿಟ್ರು ಸಾಕು ಬುಟ್ಟಿಗೆ ಹಾಕೋಬಿಡ್ತಾರೆ. ಮದ್ವೆಗ್ ಮುಂಚೆ ರವಿ ಹಿಂದೆನೆ ಸುತ್ತವಳು ಬುಟ್ಟಿಗೆ ಹಾಕೊಂಡು ಕೈಗೆ ಹೋಗೋಣ ಅಂತ, ಆದ್ರೆ ರವಿ ಬೀಳಲೇ ಇಲ್ಲ. ಅದಕ್ಕೆ ಆದಷ್ಟು ದೂರನೇ ಇಡ್ಬೇಕಮ್ಮ, ನಿಮ್ಗೇನು ಅನ್ಸಲ್ವಾ, ನಾವೇನು ಏನು ಅನ್ಕೊಳ್ಳಲ್ಲ, ನೀನ್ ಅರ್ಥ ಮಾಡ್ಕೋಬೇಕು. ನೋಡಿದ ಜನ ಏನಂತಾರೆ ಹೇಳು, ರವಿ ಕನಕ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಳಲ್ಲಪ್ಪ, ಏನಪ್ಪ ಈಗಿದ್ದಾರೆ ಈಗ ಮಾತಾಡ್ತಾರೆ ಅಂತ ಹೇಳಿ. ಅದಕ್ಕೆ ಇಬ್ರು ದೂರದರೇ ಇಡು, ಕನಕನ್ ಜೊತೆ ಮಾತಾಡ್ಬೇಡ ಅಂತ ಹೇಳು, ನಾನ್ ಹೇಳಿದ್ರೆ ಕೇಳಲ್ಲ ಅವನು ಅಂತೇಳಿ ಮಾತಾಡ್ತಾರೆ. ಕನಕನ್ ಮಾತ್ರ ಯಾವ್ದೇ ಕಾರಣಕ್ಕೂ ನಂಬೇಡ ಅಂತೇಳಿ ಶಾಂತಿ ಹೇಳ್ತಾರೆ. ಕೋಪ ಮಾಡ್ಕೊಂಡು ಆಯ್ತು ಅಂತೇಳಿ ಹೊರಗಡೆ ಹೋಗ್ತಾಳೆ. ಇಲ್ಲೋಡು, ಇಲ್ಲಿ ರವಿ ಬಾಯ್ಲಿ, ನಿನಗೇನಾದ್ರು ತೊಂದ್ರೆ ಇದೆಯಾ, ಕನಕನ್ ಜೊತೆ ಮಾತಾಡೋದು, ಹಾಗೆ ರವಿ ಕನಕ ಇಬ್ರು ಖುಷಿಯಾಗಿ ಮಾತಾಡೋದು, ಕೈ ಹಿಡ್ಕೊಳ್ಳೋದು, ಇದೆಲ್ಲ ನಿಮ್ಗೆ ತೊಂದ್ರೆ ಅಂತ ಅನ್ಸುತ್ತ, ತಪ್ಪಾಗ ಅನ್ಸತ್ತ ಅಂತ ಶ್ರುತಿ ಎಲ್ರ ಮುಂದೆನೂ ಹೋಗಿ ಕೇಳ್ತಾಳೆ. ಇದೇನಿದು ಎಲ್ರ ಮುಂದೆನೂ ಹೋಗಿ ಕೇಳ್ಬಿಟ್ಲಲ್ಲ, ಇವ್ನು ಹೇಳೋದಕ್ ನಾನ್ ಹೇಳಿದ್ರೆ ಎಲ್ರ ಮುಂದೆ ಬಹಿರಂಗ ಪಡಿಸ್ಬಿಟ್ಲಲ್ಲ ಅಂತ ಶಾಂತಿ ಅನ್ಕೋತ. ಹಂಗೇನಿಲ್ವಲ್ಲ, ಏನ್ ಅನ್ನಿಸ್ತಿಲ್ವಲ್ಲ ನಮ್ಗೆ, ಮತ್ತೆ ನನ್ಗೇನು ತೊಂದ್ರೆ ಇಲ್ಲ, ರವಿಗೂ ಇಲ್ಲ, ಕನಕ ನಿನ್ಗೇನಾದ್ರು ಇದೆಯಾ, ಇಲ್ಲ ಶ್ರುತಿ ಏನಾಯ್ತು ಅಂತ ಕನಕ ಕೇಳ್ತಾಳೆ. ನಮ್ 3 ಜನಕ್ಕೂ ಇಲ್ಲ ಅಂದ್ಮೇಲೆ ಯಾಕೆ ಅನ್ಸುತ್ತೆ, ನಾವ್ ಯಾರ ಬಗ್ಗೆನೂ ಯೋಚನೆ ಮಾಡ್ಬಾರ್ದು ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ. ಯಾಕೆ ಶ್ರುತಿ ಈಗೆಲ್ಲ ಮಾತಾಡ್ತಿದ್ಯ ಅಂತ ರವಿ ಹೇಳಿದಾಗ, ನಾನಲ್ಲ ಇದೆಲ್ಲ ಮಾತಾಡೋದು, ನಿಮ್ಮಮ್ಮ ಹೇಳಿದ್ದು, ನೀನು ಮತ್ತೆ ಕನಕ ಇಷ್ಟೆಲ್ಲ ಮಾತಾಡೋದ್ ನೋಡಿ ಅಪಾರ್ಥ ಮಾಡ್ಕೊಂಡು ನೀವಿಬ್ರಿಗೂ ಕೂಡ ಏನೋ ಸಂಬಂಧ ಇದೆ ಅಂತ ಹೇಳಿದ್ರು, ಬುಟ್ಟಿ ಹಾಕೊಂಡು ಕೈಗೆ ಹಾಕೊಳ್ತಾಳೆ ಅಂತ ಶಾಂತಿ ಹೇಳಿದ್ರು ಅಂತಂದ್ರೆ, ಸೂರ್ಯ ಇದ್ದವನು ಏನ್ ಮಾತಾಡ್ತೀಯ ಸಕ್ಕರೆ ಬೆಲು, ಸ್ವಲ್ಪನಾದ್ರೂ ಗೊತ್ತಾಗಲ್ವ ನಿಮ್ಗೆ, ಆಗಲ್ಲ ನಾನು ಹೇಳಿದ್ದು, ಜನರು ತಪ್ಪು ತಿಳ್ಕೊಳ್ತಾರೆ ಅಂತ ಹೇಳಿದ್ದಷ್ಟೇ. ಶಾಂತಿ ನಿಮ್ಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಅಲ್ವೇನೆ ಅಂತ ಹೇಳಿ ರಂಗನಾಥ್ ಅವ್ರು ಬೈತಾರೆ. ಅದೇ ಹಿಂಗೆಲ್ಲ ಮಾತಾಡೋದ್ ತಪ್ಪು ಅಂತ ಅನ್ಸಲ್ವಾ, ಒಂದು ಹುಡುಗಿ ಬಗ್ಗೆ ಹಿಂಗೆಲ್ಲ ಮಾತಾಡ್ತಿರಲ್ಲ, ಅದೇ ಇನ್ನೊಂದ್ಸಲ ಹೀಗೆಲ್ಲ ಮಾತಾಡ್ಬೇಡಿ. ರವಿ ಜೊತೆ ಶ್ರುತಿ ಜೊತೆ ಯಾವಾಗ್ಲೂ ನಾವ್ ಚೆನ್ನಾಗಿರ್ತೀನಿ, ಯಾವತ್ತೂ ಅವ್ರಿಬ್ರು ಫ್ರೆಂಡೇ ನನ್ಗೆ, ಆ ದೃಷ್ಟಿಯಲ್ಲಿ ನಾನು ನೋಡೇ ಇಲ್ಲ ಅಂತ ಕನಕ ಕೂಡ ಬೈತಾ ಇರ್ತಾರೆ. ಕನಕ ನಾವಿಬ್ರು ಮದ್ವೆ ಆಗ್ಬೇಕು ಅಂದಾಗ ಎಷ್ಟು ಸಹಾಯ ಮಾಡಿದ್ರು ಗೊತ್ತಾ, ಅವ್ರ ಬಗ್ಗೆ ಈಗೆಲ್ಲ ಮಾತಾಡ್ಬೇಡಿ, ಅವ್ರು ಎಷ್ಟು ಒಳ್ಳೆಯವರು, ನೀನು ಎಷ್ಟು ಒಳ್ಳೆಯವರು ಅಂತ ನನಗೆ ಚೆನ್ನಾಗ್ ಗೊತ್ತು, ಇನ್ನೊಂದ್ಸಲ ಹೀಗ್ ಮಾತಾಡ್ಬೇಡಿ ಅತ್ತೆ ಅಂತ ಹೇಳಿ ಶ್ರುತಿ ಹೊರಟೋಗ್ತಾಳೆ. ಆನಂತರ ರೋಹಿಣಿ ಒಳಗಡೆ ಹೋಗಿ ಅಡ್ಗೆ ಮನೇಲಿ ಕಿಚಡಿ ಹಾಕೊಂಡು ತಿಂತಾ ಇರ್ತಾಳೆ. ಅದೇ ಸಮಯಕ್ಕೆ ಮನೋಜ ಹೋಗ್ಬಿಡ್ತಾನೆ. ಮನೋಜ ಹೋಗಿ, ಇದೇನಿದು ರೋಹಿಣಿ, ಈ ಕತ್ಲಲ್ಲಿ ಹಿಂಗ್ ತಿಂತಾ ಇದೀಯಾ ಅಂತ, ಯಾರಾದ್ರೂ ನೋಡ್ಬಿಡ್ತಾರೆ ಅಂತ ಮನೋಜ್ ಅಂತಾರೆ. ಯಾಕೆ ಏನಾಯ್ತು, ಅಯ್ಯೋ ಆರ್ಡ್ರ್ ತಗೊಳ್ಳೇ ಇಲ್ಲ, ಎಷ್ಟ್ ಮಾಡಿದ್ರು ಕೂಡ, ಹಂಗಾಗಿ ಹೊಟ್ಟೆ ಬಹಳ ಹಸಿತಿತ್ತು, ಅದಕ್ಕೆ ತಿಂದೆ, ಎಷ್ಟ್ ಚೆನ್ನಾಗ್ ಮಾಡಿದಾರಲ್ವಾ ನಿಮ್ ತಮ್ಮ ಅಂತಾರೆ. ತಿನ್ನು ಪರವಾಗಿಲ್ಲ, ಯಾರು ನೋಡಲ್ಲ, ತಿನ್ನು, ಹೌದು ತುಂಬಾ ಚೆನ್ನಾಗ್ ಮಾಡ್ತಾನೆ, ಅದಕ್ಕೆ ನಾನು ನಿನ್ಗೆ ಹೇಳಿದ್ದು ಅಂತಾರೆ. ಆಮೇಲೆ ಇಬ್ರು ಕೂಡ ತಿಂತಾರೆ.
ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಸಬ್ಸ್ಕ್ರೈಬ್ ಮಾಡಿ ನೋಡಿ, ಮತ್ತೊಮ್ಮೆ ಮಗದೊಮ್ಮೆ ನೋಡಿ. ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಅನಂತ ಧನ್ಯವಾದಗಳು. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.